ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಹಿರಿಯ ನಟ ದಿನೇಶ್ ಅವರ ಪುತ್ರ ಗಿರಿ ದಿನೇಶ್ ಅವರು ಕೂಡ ಆಗಲಿರೋ ಸುದ್ದಿ ನಿಮ್ಮನ್ನೆಲ್ಲರೂ ಕೂಡ ತಲುಪಿದೆ ಅಂತ ಅಂದ್ಕೊಳ್ತೀನಿ. ಅದಕ್ಕೆ ಏನು ಕಾರಣ, ಏನಾಯಿತು ಘಟನೆ ಅನ್ನೋದ್ರ ಕುರಿತಾಗಿ ಒಂದಿಷ್ಟು ವಿವರಣೆಗಳನ್ನು ಹೇಳ್ತಾ, ವಿಪರ್ಯಾಸ ನೋಡಿ, ನಿಮಗೆ ಹಿರಿಯ ನಟ ದಿನೇಶ್ ಅವರು ಎಲ್ರಿಗೂ ಕೂಡ ಪರಿಚಯವಿದೆ. ದಶಕಗಳ ಕಾಲ ಕನ್ನಡ ಸಿನಿಮಾ ರಂಗದ ಎಲ್ಲರನ್ನು ಕೂಡ ರಂಜಿಸಿದ್ರು. ಹಾಸ್ಯದ ಮುಖಾಂತರ ಎಲ್ಲರ ಮನೆಯನ್ನು ಕೂಡ ತಲುಪಿದ್ರು. ಅವರ ಪುತ್ರ ಗಿರಿ ದಿನೇಶ್ ಅವರು ಕೂಡ ಒಂದು 4-5 ಸಿನಿಮಾಗಳ ಮುಖಾಂತರ ಚಿರಪರಿಚಿತರಾಗಿದ್ದರು. ಜೊತೆಗೆ ಅವರು ಕೂಡ ಒಂದು ಹಾಸ್ಯದ ಝಲಕ್ ಮುಖಾಂತರ ನಮ್ಮನ್ನೆಲ್ಲರೂ ಕೂಡ ಗೊತ್ತು. ಬಹಳಷ್ಟು ಜನಕ್ಕೆ ಗಿರಿ ದಿನೇಶ್ ಅಂದರೆ ಯಾರು ಅನ್ನೋ ಗೊತ್ತಾಗುವಷ್ಟರ ಮಟ್ಟಿಗೆ ಅವರು ಪರಿಚಿತರಾಗಿದ್ದಾರೆ. ಅದನ್ನು ಆರಂಭದಲ್ಲಿ ಒಂದು ವಿಪರ್ಯಾಸ ಅನ್ನೋ ಪದ ಬಳಸ್ತೆ. ಯಾಕೆ ಅಂದರೆ ಅವರ ತಂದೆ ಹಿರಿಯ ನಟರಾಗಿರ್ತಕ್ಕಂಥ ದಿನೇಶ್ ಅವರು ಕೂಡ ಮದ್ಯವ್ಯಸನಿಯಾಗಿದ್ದರಂತೆ, ಕುಡಿತದ ಚಟಕ್ಕೆ ಬಿದ್ದಿದ್ರಂತೆ. ಕೊನೆಗೆ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದಾಗ ಕೇವಲ 53 ವರ್ಷ. ಅಂದರೆ ಆಗಿನ ಕಾಲಕ್ಕೆ ಅವರು ತುಂಬ ಫಿಟ್ ಇರ್ತಿದ್ರು. ಹಳೆಯ ನಟರು ಕೂಡ ಆ ಸಾಯುವ ವಯಸ್ಸು ಕೂಡ ಅಲ್ಲ. ಇನ್ನು ಅವ್ರ ಮಗ ಈಗ ಗಿರಿ ದಿನೇಶ್ ಕೂಡ ನಮ್ಮನ್ನೆಲ್ಲ ಬಿಟ್ಟು ಅಗಲಿರೋದು. ಅದಕ್ಕೆ ಅನೇಕ ಕಾರಣಗಳನ್ನು ಈಗ ಭಾಳ ಜನ ಹೇಳ್ತಾ ಇರೋದು. ಅವರು ಕೂಡ ಮಾನಸಿಕ ಖಿನ್ನತೆಗೆ ಒಳಗಾಗ್ಬಿಟ್ಟಿದ್ರಂತೆ. ಸಿನಿಮಾಗಳಿಲ್ಲ, ಇನ್ನೊಂದು ಕಡೆ ಕುಡಿತದ ದಾಸರಾಗಿದ್ದರು. ನಿನ್ನೆ ರಾತ್ರಿ ತತ್ಕ್ಷಣಕ್ಕೆ ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿಬಿಟ್ಟಿದೆ. ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ಮುನ್ನವೇ ಇಹಲೋಕವನ್ನು ತ್ಯಜಿಸಿದ್ದಾರೆ. ಇದರ ಕುರಿತಾಗಿ ನಾನು ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಹೇಳಲೇಬೇಕು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಹಿರಿಯ ನಟ ದಿನೇಶ್ ಬಗ್ಗೆ ನಾನು ಹೆಚ್ಚೇನು ಹೇಳಬೇಕಾಗಿಲ್ಲ. ಕನ್ನಡ ಸಿನಿಮಾ ರಂಗದಲ್ಲಿ ಹಾಸ್ಯ ನಟನಾಗಿ ಗುರುತಿಸ್ಕೊಂಡಿದ್ದವರು, ಅನೇಕ ಸಿನಿಮಾಗಳ ಮುಖಾಂತರ ನಮ್ಮನ್ನೆಲ್ಲರನ್ನು ಕೂಡ ರಂಜಿಸಿದ್ದವರು. ದಿನೇಶ್ ಅವರಿಗೆ ಅವ್ರದ್ದೇ ಆದಂಥ ಒಂದು ಚಾರ್ಮ್ ಇತ್ತು, ಅವ್ರದ್ದೇ ಆದಂಥ ಒಂದು ಸ್ಟಾರ್ ವ್ಯಾಲ್ಯೂ ಇತ್ತು. ಆಗಿನ ಕಾಲಕ್ಕೆ ಹಾಸ್ಯಗಳು ಇಲ್ಲದೆ ಇರತಕ್ಕಂಥ ಸಿನಿಮಾಗಳೇ ಇರ್ತಿರಲಿಲ್ಲ. ಹಾಗಾಗಿ ಅವರು ತುಂಬ ಹೆಸರನ್ನು ಮಾಡಿದರು. ಅವರ ಪುತ್ರನಾಗಿರ್ತಕ್ಕಂಥ ಗಿರಿ ದಿನೇಶ್ ಅವರು ಕೂಡ ಇತ್ತೀಚೆಗೆ ನವಗ್ರಹ, ಚಮಕಾಯಿಸಿ ಚಿಂದಿ ಉಡಾಯಿಸಿ ಬಿಟ್ಟರೆ ಇನ್ನೊಂದು 4 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ರು. ಬಿಟ್ಟರೆ ಅದಾದಮೇಲೆ ಅವರು ಪರ್ಯಾಯವಾಗಿ ಸಿನಿಮಾ ರಂಗದ ಹೊರತಾಗಿ ಬೇರೆ ಯಾವುದೇ ರೀತಿಯಾದಂಥ ಲೈಫನ್ನು ಅವ್ರು ಕಂಡುಕೊಳ್ಳೇ ಇಲ್ಲ. ಎಲ್ಲೋ ಒಂದು ಕಡೆ ಸಿನಿಮಾಗಳ ಆಫರ್ ಇಲ್ಲದೆ ಒಂದಿಷ್ಟು ಖಿನ್ನತೆಗೆ ಒಳಗಾಗಿಬಿಟ್ಟಿದ್ರು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಮಾನಸಿಕ ಖಿನ್ನತೆಗೆ ಯಾಕೆ ಒಳಗಾಗಿದ್ದರು ಅಂದರೆ, ಒಂದು ಸಿನಿಮಾನೇ ಬದುಕು, ಸಿನಿಮಾನೇ ಉಸಿರು ಅಂತ ಅಂದುಕೊಂಡಂಥ ಅನೇಕ ನಟರಿಗೆ ಇದೇ ರೀತಿಯಾದಂಥ ದುರಂತ ಅಂತ್ಯದಲ್ಲಿ ಅವರು ನಮ್ಮನ್ನು ಬಿಟ್ಟು ಅಗಲೋದಿದೆಯಲ್ಲ, ಅದು ಯಾರು ಕೂಡ ಅರಗಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಸಿನಿಮಾ ಜಗತ್ತಿದೆಯಲ್ಲ, ಅದು ಎಲ್ಲವನ್ನೂ ಕೊಟ್ಟುಬಿಡುತ್ತೆ, ಸ್ಟಾರ್ ವ್ಯಾಲ್ಯೂ ಕೊಟ್ಟುಬಿಡುತ್ತೆ. ಎಲ್ಲೋ ಒಂದು ಕಡೆ ಹೋದರೆ ಜನರು ಗುರುತಿಸ್ತಾರೆ, ನಮಗೆ ಚಪ್ಪಾಳೆ ಸಿಗುತ್ತೆ, ಹಾರ ತುರಾಯಿ ಎಲ್ಲವೂ ಸಿಗುತ್ತೆ. ಆದರೆ ಇಲ್ಲಿ ಬದುಕನ್ನು ಕಂಡುಕೊಳ್ಳಿಕ್ಕೆ ಎಲ್ಲೋ ಕಷ್ಟವಾದಾಗ ಅದನ್ನು ಬೇರೆ ಕಡೆಗೆ ತಿರುಗಿಸಿ ಇನ್ನೊಂದು ಯಾವುದೋ ಒಂದು ಫೀಲ್ಡಲ್ಲಿ ಅವರು ಗುರುತಿಸ್ಕೊಳ್ಳಿಕ್ಕೆ, ಲೈಫನ್ನು ಲೀಡ್ ಮಾಡಲಿಕ್ಕೆ, ಜೊತೆಗೆ ಪರ್ಯಾಯವಾಗಿ ಯಾವುದೋ ಒಂದು ಉದ್ಯಮವನ್ನು ಕಟ್ಕೊಳ್ಳಿಕ್ಕೂ ಕೂಡ ಅವರು ಪ್ರಯತ್ನ ಮಾಡ್ಬೋದಿತ್ತು. ಗಿರಿ ದಿನೇಶ್ ಅವರು ಮಾಡಲೇ ಇಲ್ಲ. ನಿಮಗೆ ಗೊತ್ತಿರೋ ಹಾಗೆ ಅವರು ನವಗ್ರಹ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. ಶೆಟ್ಟಿ ಅನ್ನೋ ಪಾತ್ರ. ಶೆಟ್ಟಿ ಜೊತೆಗೆ ನಾಗೇಂದ್ರ ಅರಸ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಶೆಟ್ಟಿ, ನಾಗಿ ಜೊತೆಗೆ ಕುಂಬಿ, ಈ ಥರದ ಹೆಸರುಗಳೆಲ್ಲ ನಿಮಗೆ ಪರಿಚಯವಿದೆ. ನವಗ್ರಹ ಸಿನಿಮಾ ಆದಮೇಲೆ ಅವರು ಹೆಚ್ಚಾಗಿ ಎಲ್ಲೂ ಕಾಣಿಸ್ಕೊಳ್ಳಲಿಲ್ಲ. ಇತ್ತೀಚೆಗೆ ನವೆಂಬರ್ 8ಕ್ಕೆ ನವಗ್ರಹ ರಿಲೀಸ್ ಆಗುತ್ತೆ ಅನ್ನೋ ಒಂದು ಪ್ರೆಸ್ ಮೀಟನ್ನು ಎಲ್ಲ ನಟರು, ಈ ನಟರ ಎಲ್ಲರೂ ಕೂಡ ಸೇರ್ಕೊಂಡು ಪ್ರೆಸ್ ಮೀಟ್ ಮಾಡಿದಾಗೂ ಕೂಡ ಅವ್ರು ಮಿಸ್ ಆಗಿದ್ದಿದೆ. ಎಲ್ಲರನ್ನೂ ಸೇರಿಸೋ ಪ್ರಯತ್ನವನ್ನು ಸೃಜನ್ ಲೋಕೇಶ್ ಅವರು ಮಾಡಿದ್ರು. ಇದೇ ದಿನಕರ್ ತೂಗುದೀಪ್ ಅವರ ಒಂದು ಡೈರೆಕ್ಷನ್ನಲ್ಲಿ, ಜೊತೆಗೆ ಮೀನಾ ತೂಗುದೀಪ್ ಅವರ ನಿರ್ಮಾಣದಲ್ಲಿ ಮೂಡಿ ಬಂದಂಥ ಸಿನಿಮಾ ನವಗ್ರಹ. ಅದಾದಮೇಲೆ ಆ ಸಿನಿಮಾದ ಟೀಮ್ ಜೊತೆಗೆ ಅವರು ಹೆಚ್ಚಾಗಿ ಕಾಣಿಸ್ಕೊಳ್ಳೇ ಇಲ್ಲ. ಒಂದು ಕಡೆ ಬದುಕು ಎಲ್ಲೋ ಸಾಗ್ತಾ ಇದೆ, ಮಾನಸಿಕ ಖಿನ್ನತೆ, ಜರ್ಜರಿತರಾಗಿಬಿಟ್ಟಿದ್ದಾರೆ. ಅವರು ಆರ್ಥಿಕವಾಗಿಯೂ ಕೂಡ ಆಗಲಿಕ್ಕೆ ಎಲ್ಲೋ ಪ್ರಯತ್ನ ಪಟ್ಟು ಕೂಡ ಅದು ಆಗ್ತಾ ಇರಲಿಲ್ಲ. ಸಿನಿಮಾದಲ್ಲೇ ಗುರುತಿಸ್ಕೊಳ್ಳೋಣ ಅಂದ್ಕೊಂಡಾಗ ಅಲ್ಲಿ ಅವಕಾಶಗಳು ಚೆಲ್ಲೋಗಿಬಿಟ್ರೆ ಅವಾಗ ಈ ರೀತಿಯಾಗಿ ಮಾನಸಿಕ ಖಿನ್ನತೆಗೊಳಗಾಗಿ ಬದುಕನ್ನೇ ನಾಶ ಮಾಡ್ಕೊಳ್ಳೋದು. ಅವರು ನಿನ್ನೆ ರಾತ್ರಿ ಅವ್ರ ಅಣ್ಣನ ಮನೆಗೆ ಹೋಗಿದ್ದರು, ಸಹೋದರನ ಮನೆಗೆ. ರಾತ್ರಿ ಪೂಜೆ ಮಾಡ್ತಾ ಇದ್ರಂತೆ, ಏಕಾಏಕಿ ಕುಸ್ತು ಬಿದ್ದುಬಿಟ್ಟಿದ್ದಾರೆ. ತಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಪ್ರಯತ್ನ, ರಾಜಾಜಿನಗರದ ನಿವಾಸದಲ್ಲಿ ಘಟನೆ ನಡೆದಿರೋದು. ಅದಾದಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ರು. ಆದರೆ ಅರ್ಧ ದಾರಿಯಲ್ಲಿ ಅವರು ಇಹಲೋಕವನ್ನು ತ್ಯಜಿಸಿಬಿಟ್ಟಿದ್ದಾರೆ. ನೋವಿನ ಸಂಗತಿಯನ್ನು ಹಂಚ್ಕೊಳ್ಬೇಕಾದ್ರೆ ಭಾಳಷ್ಟು ನೋವಾಗುತ್ತೆ. ಯಾಕೆಂದರೆ ಅಪ್ಪು ಅವರು ಕೂಡ ಅತಿ ಚಿಕ್ಕ ವಯಸ್ಸಿನಲ್ಲಿ 46 ವರ್ಷದಲ್ಲಿ ಹೃದಯಾಘಾತದಿಂದ ನಮ್ಮನ್ನೆಲ್ಲ ಅಗಲಿದ್ದು. ಆ ನೋವು ಇನ್ನೂ ಕೂಡ ನಮಗೆ ಹಾಗೆ ಕಣ್ಣಿಗೆ ಕಟ್ಟದಾಗಿದೆ. ಆ ನೋವಿಂದ ಹೊರಬರಲಿಕ್ಕೆ ಇನ್ನೂ ಕೂಡ ಬಹಳಷ್ಟು ಕಲಾವಿದರಿಗೆ ಸಾಧ್ಯವಾಗಿಲ್ಲ, ಜೊತೆಗೆ ಅಭಿಮಾನಿಗಳಿಗೂ ಕೂಡ ಸಾಧ್ಯವಾಗಿಲ್ಲ. ಅದರ ಜೊತೆಗೆ ನಾನು ಹಿರಿಯ ನಟ ದಿನೇಶ್ ಅವರು ಕೂಡ ಅವ್ರ ಮನೆಗೆ ಅವ್ರು ಯಾವ ರೀತಿಯಾಗಿ ಕುಡಿತದ ಚಟಕ್ಕೆ ಒಳಗಾಗಿದ್ದರು ಅಂದರೆ, ನಾವು ಈ ಸಮಯದಲ್ಲಿ ಅವ್ರ ಬಗ್ಗೆ ಬ್ಯಾಡ್ ಒಪೈನ್ಗಳನ್ನು ಹೇಳೋದಲ್ಲ. ಆದರೂ ಕೂಡ ನಟರು ಈ ರೀತಿಯಾಗಿ ಅವ್ರು ಕುಡಿತದ ಚಟಕ್ಕೆ ದಾಸರಾದಾಗ ಯಾವ ರೀತಿಯಾಗಿ ಹಿಂಸೆ ಕೊಡ್ತಾರೆ, ಮಕ್ಕಳಿಗೆ ತುಂಬ ಹೊಡಿತಿದ್ರಂತೆ, ಗದರಿಸ್ತಿದ್ರಂತೆ. ಅವ್ರು ಎಲ್ಲೋ ಒಂದು ಸರಿ ಎಣ್ಣೆ ಹೊಡೆದು ಬಿಟ್ಟರು ಅಂದರೆ ಅವ್ರ ಮೈಂಡ್ ಕಂಟ್ರೋಲ್ ಇರ್ತಿರ್ಲಿಲ್ಲಂತೆ. ಎಲ್ಲೋ ಒಂದು ಕಡೆ ಅಪ್ಪನ ದಾರಿಯಲ್ಲೇ ಇವರು ಹೋಗಿಬಿಟ್ರಾ ಅಂತ ಅನಿಸುತ್ತೆ. ಅಪ್ಪ ಸತ್ತಾಗ 53 ವರ್ಷ. ಇದೇ ನಮ್ಮ ಗಿರಿ ದಿನೇಶ್ ಅವರು ಕೂಡ ಕೇವಲ 45 ವರ್ಷಕ್ಕೆ ಇಹಲೋಕ ತ್ಯಜಿಸಿರೋದು. ಎಂಥ ಚಿಕ್ಕ ವಯಸ್ಸು, ಮದುವೆ ಕೂಡ ಆಗಿರಲಿಲ್ಲ. ಮದುವೆ ಯಾಕೆ ಆಗಿರಲಿಲ್ಲ ಅನ್ನೋದಕ್ಕೆ ಅನೇಕ ಕಾರಣಗಳು ಕೂಡ ಇರ್ಬೋದು. ಯಾಕೆಂದರೆ ಒಂದು ಲೈಫ್ ಸೆಟ್ಲ್ ಅಂತ ಆದರೆ ಯಾರು ತಮಗೆ ಇಷ್ಟಪಟ್ಟವ್ರು ಆಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಬದುಕು, ಕೇವಲ ಸಿನಿಮಾನೇ ಬದುಕು ಅಂತ ನಾನು ಯಾವತ್ತೂ ಕೂಡ ಹೇಳ್ತಾ ಇಲ್ಲ. ಸಿನಿಮಾ ರಂಗದ ಅನೇಕ ಕಲಾವಿದರು ಇದೇ ತಪ್ಪನ್ನು ಮಾಡ್ತಾರೆ.
ಅವರಿಗೆ ಬುದ್ಧಿ ಹೇಳುವಷ್ಟು ನಾವು ದೊಡ್ಡವರು ಅಲ್ಲ. ಆದರೆ ಎಲ್ಲೋ ಒಂದು ಕಡೆ ಸಿನಿಮಾ ಹೊರತಾಗಿಯೂ ಕೂಡ ಬದುಕಿದೆ ಅನ್ನೋದನ್ನು ಯಾಕೆ ಯಾರು ಕೂಡ ಕಂಡುಕೊಳ್ತಾ ಇಲ್ವೋ ಏನೋ ಗೊತ್ತಿಲ್ಲ. ನಮ್ಮ ಕನ್ನಡ ಚಿತ್ರರಂಗದ ಕೆಲವು ಬೆಳವಣಿಗೆಯ ನಾಯಕ ನಟರಲ್ಲಿ ಹಿರಿಯ ನಟರು ಅಥವಾ ಕಲಾವಿದರು ಎಲ್ಲೋ ಒಂದು ಸರಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದಾಗ ಸ್ವಲ್ಪ ಕಿಂಚಿತ್ತು ಸಹಾಯ ಮಾಡೋ ಮನಸ್ಸಿರೋರು ಬೆಳವಣಿಗೆಯ ನಾಯಕ ನಟರು. ಅದು ತುಂಬ ಸ್ಟಾರ್ ಇರೋರು, ತುಂಬ ಹಣವಂತರು. ಅದರಲ್ಲಿ ದರ್ಶನ್ ಅವ್ರನ್ನ ಹೆಸರು ತೊಗೊಬೋದು ನಾನು, ಸುದೀಪು, ಹೀಗೆ ಒಂದಿಷ್ಟು ಕಲಾವಿದರಿದ್ದಾರೆ. ಎಲ್ಲೋ ಕಷ್ಟ ಅಂತ ಬಂದಾಗ ಅವ್ರು ಮತ್ತೆ ಅವ್ರಿಗೆ ಸಹಾಯ ಮಾಡೋದು, ಹಣಕಾಸಿನ ಒಂದಿಷ್ಟು ಸಹಾಯವನ್ನು ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಖುಷಿ ವಿಚಾರ. ಆದರೆ ಇದೇ ಗಿರಿ ದಿನೇಶ್ ಅವರು ಯಾಕೆ ನವಗ್ರಹ ಪ್ರೀ ರಿಲೀಸ್ ಆಗಬೇಕಾದ್ರೂ ಟೀಮ್ನಲ್ಲಿ ಕಾಣಿಸ್ಕೊಳ್ಳಿಲ್ಲ? ದರ್ಶನ್ ಅವರು ಒಂದು ಕಡೆ ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದರು, ಅವರು ಜೈಲಿನಲ್ಲಿದ್ದರು. ಅದಾದಮೇಲೆ ಒಂದು ಸ್ವಲ್ಪ ಏನೋ ಕಷ್ಟಗಳನ್ನು ನೋವನ್ನು ಹೇಳ್ಕೊಳ್ಳಿಕ್ಕೂ ಕೂಡ ಅವ್ರು ಇಲ್ಲ ಅಂತ ಏನಾದರೂ ಆ ಥರದ ಸಂದರ್ಭ ಕೂಡ ಅವರಿಗೆ ಬಂದಿತ್ತ, ಅಥವಾ ತುಂಬ ಅನಾರೋಗ್ಯಕ್ಕೀಡಾಗಿಬಿಟ್ಟಿದ್ರು ಅಂತ ಕಾಣಿಸುತ್ತೆ. ಹಾಗಾಗಿ ಅವರು ಅವರು ವಿರುದ್ಧವಾಗಿ ಕೇಳಿ ಬರ್ತಾ ಇರೋದು ಅತಿಯಾಗಿ ಮದ್ಯವ್ಯಸನ ಮಾಡ್ತಾ ಇದ್ದಾರಂತೆ. ಒಂದು ದಿನವೂ ಕೂಡ ಬಿಟ್ಟಿರ್ಲಿಕ್ಕೆ ಆಗ್ತಾನೆ ಇರಲಿಲ್ಲಂತೆ. ಹಾಗಾಗಿಯೇ ಈ ಥರದ ಘಟನೆಗಳು ಸಂಭವಿಸ್ತಾ ಇರುತ್ತೆ. ಹೃದಯ ತುಂಬ ಪ್ರೆಷಿಯಸ್, ತುಂಬ ಅಮೂಲ್ಯವಾದದ್ದು. ಅದನ್ನೆಲ್ಲರೂ ಕೂಡ ಕಾಪಾಡಬೇಕಾಗುತ್ತೆ. ಇಲ್ಲದಿದ್ದರೆ ಈ ರೀತಿಯಾಗಿ ಆಘಾತಕಾರಿಯಾದಂಥ ಸಂಗತಿಗಳನ್ನು ಪದೇ ಕೇಳ್ತಾ ಇರ್ತೀವಿ. ಸದ್ಯದ ಮಟ್ಟಿಗೆ ನಾವು ಹೇಳೋದಿಷ್ಟೇ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಅನೇಕ ಸಿನಿಮಾಗಳನ್ನು ಮಾಡಬೇಕಿತ್ತು. ಹಿರಿಯ ನಟರ ಮಕ್ಕಳು ಭಾಳಷ್ಟು ಜನರು ಕೂಡ, ದಿನೇಶ್ ಅವ್ರ ಪುತ್ರ, ಅನೇಕರು ಆ ಥರ ಕಳೆದೇ ಹೋಗ್ಬಿಟ್ಟಿದ್ದಾರೆ. ಅನೇಕ ವಿಲನ್ಗಳ ಮಕ್ಕಳು ಕನ್ನಡ ಸಿನಿಮಾ ರಂಗದಲ್ಲಿ ಗುರುತಿಸ್ಕೊಳ್ಳೋಕ್ಕಾಗದೆ, ಎಲ್ಲೋ ಎದ್ದು ನಿಲ್ಲಕ್ಕಾಗದೆ, ಅವ್ರ ಒಂದು ಐಡೆಂಟಿಟಿಯನ್ನು ಗುರುತಿಸ್ಕೊಳ್ಳೋಕ್ಕಾಗದೆ ಭಾಳಷ್ಟು ಒದ್ದಾಡ್ತಾ ಇದ್ದಾರೆ, ಭಾಳಷ್ಟು ಕಷ್ಟಪಡ್ತಾ ಇದ್ದಾರೆ. ನಮ್ಮ ಸಿನಿಮಾ ರಂಗ ಎಲ್ಲೋ ಹೋಗಿಬಿಟ್ಟಿದೆ. ಭಾಳಷ್ಟು ಕಷ್ಟ ಇದೆ. ಆದರೂ ಸಿನಿಮಾ ರಂಗದಲ್ಲಿ ನಾವು ಗುರುತಿಸ್ಕೋಬೇಕು, ಹೆಸರು ಮಾಡಬೇಕು ಅಂದರೆ ಅಷ್ಟು ಸುಲಭ ಇಲ್ಲ, ಅದು ಈಗಿನ ಕಾಲಘಟ್ಟಕ್ಕೆ. ಅದಕ್ಕೆ ಅವ್ರ ಸಹೋದರರು ಹೇಳ್ತಾ ಇದ್ರು, ನಮ್ಮ ಅಪ್ಪಾಜಿ ಬಂದಾಗ 1964ರಲ್ಲಿ ಇಂಡಸ್ಟ್ರಿ ಕಾಲಿಟ್ಟಿದ್ದು. ಸಿನಿಮಾ ಅವ್ರ ಬದುಕಾಗಿತ್ತು, ಒಂದಿಷ್ಟು ಆಫರ್ಗಳು ಸಿಗ್ತಾಯಿದ್ವು, ಎಲ್ಲವೂ ಇತ್ತು. ಹಾಗಾಗಿ ಒಂದು ಬದುಕನ್ನು ಕಟ್ಕೊಂಡ್ರು. ಅದು ಇಲ್ಲದೆ ಇದ್ದಿದ್ರೆ ನನಗೇನು ಬೇರೆ ಆಪ್ಷನ್ನೇ ಇರ್ತಿರಲಿಲ್ಲ. ನಾನು ಕೂಡ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೀನಿ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೀನಿ. ಅದಾದ ನಂತರ ನನಗೆ ಸಿನಿಮಾ ಭಾಳಷ್ಟು ಬದುಕು ಇಲ್ಲ ಅಂತ ಅನಿಸ್ಕೊಂಡಾಗ ನಾನು ಬೇರೆ ಕಡೆ ಹೋಗಿ ಲೈಫನ್ನು ಕಟ್ಕೊಂಡೆ. ಗಿರಿ ದಿನೇಶ್ ಅವ್ರಿಗೂ ಕೂಡ ಅದೇ ಥರದ್ದು ಲೈಫ್ ಇತ್ತು. ಯಾಕೆ ಅವ್ರು ಕಂಡುಕೊಳ್ಳಿಲ್ಲ ನನಗೆ ನಂಬಲಿಕ್ಕೆ ಆಗೋದಿಲ್ಲ ಈ ರೀತಿಯಾಗಿ ಅಂತ. ಬಟ್ ಏನೇ ಇರಲಿ, ಅವರು ಹೃದಯಾಘಾತದಿಂದ ಸಾವನ್ನಪ್ಪಿರೋದು. ಅವರೇನೋ ಆ ಥರದಾಗಿ ಏನೋ ತಮಗೆ ತಾವೇ ತಮ್ಮ ಜೀವನ ಕಳೆದುಕೊಳ್ಳುವ ಕೆಲಸವನ್ನಂತೂ ಮಾಡಿಲ್ಲ. ಆದರೆ ಆರೋಗ್ಯ ಎಷ್ಟು ದುಡ್ಡು ಕೊಟ್ಟರೂ ಬರೋದಿಲ್ಲ. ಹಾಗಂತ ಹೇಳಿ ಕುಡಿತದ ಚಟ ಇದ್ದವರಿಗೆ, ಈ ಮದ್ಯವ್ಯಸನಿಗಳಿಗೆ ಮಾತ್ರ ಸಾವು ಬರುತ್ತೆ, ಅವರೆಲ್ಲರಿಗೂ ಕೂಡ ನಮ್ಮನ್ನು ಬಿಟ್ಟು ಬೇಗ ಅಗಲುತ್ತಾರೆ ಅಂತಲೂ ಅಲ್ಲ. ಅದು ಹೊರತಾಗಿಯೂ ಕೂಡ ಅನೇಕರು ಇನ್ನೂ ಅತಿ ಚಿಕ್ಕ ವಯಸ್ಸಿನಲ್ಲೇ ಕೂಡ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಜೊತೆಗೆ ಅವ್ರ ಸಿನಿಮಾ ಕರಿಯರ್ನ ನಾವು ಮತ್ತೆ ರಿವೀಲ್ ಮಾಡ್ಕೊಳ್ಳುವಂತಾಗಬೇಕು. ನೋಡೋಣ, ಇಂಥ ಸಮಯದಲ್ಲಾದರೂ ಎಷ್ಟು ನಟರುಗಳು ಅವ್ರ ಮನೆಗೆ ಹೋಗಿ ಬರ್ತಾರೆ. ಇನ್ನು ನಟರ ಮಕ್ಕಳು ಅಂದರೆ ಎಲ್ಲೋ ಒಂದು ಕಡೆ ಅಸಡ್ಡೆ ಮನೋಭಾವನೂ ಕೂಡ ಭಾಳಷ್ಟು ಜನಕ್ಕಿದೆ. ಅದನ್ನು ನಾನು ಒತ್ತಿ ಹೇಳಬೇಕಾಗಿಲ್ಲ. ಇಂಥ ಸಂದರ್ಭದಲ್ಲಿ ಎಷ್ಟು ಜನ ಒಗ್ಗಟ್ಟಾಗಿ ನಿಲ್ತಾರೆ ಅಂತ. ಯಾಕೆಂದರೆ ಗುರುಪ್ರಸಾದ್ ಇಡೀ ನಮ್ಮ ಕನ್ನಡ ಸಿನಿಮಾ ರಂಗದ ಎರಾದಲ್ಲಿ ಅವ್ರದ್ದೊಂದು ಪ್ರತ್ಯೇಕವಾದಂಥ ಒಂದು ಚಾರ್ಮ್ ಇದೆ. ಅಂಥ ನಟ ಕೂಡ ಅಗಲಿದಾಗ ಭಾಳಷ್ಟು ಜನ ಅಂತಿಮ ವಿಧಿವಿಧಾನಗಳನ್ನು ಸಲ್ಲಿಸಲಿಕ್ಕೆ, ಅಂತ್ಯಕ್ರಿಯೆಯನ್ನು ನಡೆಸಲಿಕ್ಕೂ ಕೂಡ ಭಾಳಷ್ಟು ಜನ ಕಾಣಲೇ ಇಲ್ಲ ಅಲ್ಲಿ. ಇನ್ನು ಜಗ್ಗೇಶ್ ಅವರು ತೇಜೋವಧಿಯನ್ನು ಕೆಲಸ ಮಾಡಿಬಿಟ್ರು, ಅವ್ರು ತೇಜೋವಧಿಯನ್ನು ಮಾಡೋ ಕೆಲಸವನ್ನು ಮಾಡಿಬಿಟ್ರು. ಆದರೆ ಗಿರಿ ದಿನೇಶ್ ಅವರ ಬಾಳ್ನಲ್ಲಿ ಎಷ್ಟು ಜನ ಮತ್ತೆ ಇಂಥ ಸಂದರ್ಭದಲ್ಲಿ ಒಗ್ಗಟ್ಟಾಗಿ ನಿಲ್ತಾರೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದು ನೋಡೋಣ ಅಂತ ಹೇಳ್ತಾ, ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.